ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳ್ತಾದರೆ, ನಾನು ನಿಮಗೆ ದಿನಾಂಕ 21/5/2024ರಂದು ಸರ್ವರ್ 1, ಸರ್ವರ್ 2, ಸರ್ವರ್ 3 ಜಿಲ್ಲೆಗಳಿಗೆ 2 ತಾಸು ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡೋದಕ್ಕಾಗಿ ಸರ್ವರ್ನ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ. ಆದರೆ ಆ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡುವಂಥ ಸಮಯದಲ್ಲಿ ಹೊಸ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಸ್ನೇಹಿತರೆ. ಆ ಸಮಸ್ಯೆ ಏನು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ. ಓಕೆ, ಬನ್ನಿ ಸ್ನೇಹಿತರೆ. ಈಗ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡುವಂಥ ಸಮಯದಲ್ಲಿ ಯಾವ ಒಂದು ಹೊಸ ಸಮಸ್ಯೆ ಉಂಟಾಗುತ್ತಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನೀವು ಸಪೋಸು ಈಗ ಒಂದು ರೇಷನ್ ಕಾರ್ಡ್ನಲ್ಲಿ ಒಬ್ಬರ ಹೆಸರನ್ನ ಡಿಲೀಟ್ ಮಾಡೋದಕ್ಕಾಗಿ ನೀವು ಬಯಸಿರ್ತೀರ ಅಂತಂದಾಗ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತೀರಾ. ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಗ್ತಾರೆ. ಒಬ್ಬ ಹೆಸರು ಅಂದರೆ ಕುಟುಂಬ ಸದಸ್ಯರ ಲಾಗಿನ್ ಮೇಲೆ ಒಬ್ಬರ ಹೆಸರ ಮೇಲೆ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ OTP ಫಿಂಗರ್ ಪ್ರಿಂಟ್ ಹಾಕ್ತೀರಾ. ಫಿಂಗರ್ ಪ್ರಿಂಟ್ ಒಂದು ವೇಳೆ ಮ್ಯಾಚ್ ಆಗಿಲ್ಲಪ್ಪ ಅಂತಂದಾಗ OTP ಬರುತ್ತೆ. OTPನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ನೆಕ್ಸ್ಟ್ ನೀವು ಒಬ್ಬರನ್ನ KYCನ ಮಾಡ್ಕೊಳ್ಬೇಕಾಗತ್ತೆ. ಸೊ KYC ಮಾಡುವಂಥ ಸಮಯದಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಲಾಸ್ಟ್ 2 ತಿಂಗಳು ಬ್ಯಾಕು ಅಂದರೆ 2 ಮಂತ್ಸ್ ಬ್ಯಾಕು ರೇಷನ್ ಕಾರ್ಡ್ ಕರೆಕ್ಷನ್ ಮಾಡುವಂಥ ಸಮಯದಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಕೇಳ್ತಾ ಇತ್ತು. ವೆರಿಫಿಕೇಷನ್ ಕೂಡ ಆಗಿಲ್ಲಪ್ಪ ಅಂತಂದಾಗ 3 ಟೈಮ್ಸ್ ಎರರ್ ಆಗುತ್ತೆ. 3 ಟೈಮ್ಸ್ ಎರರ್ ಆದಾಗ 4ನೇ ಆಪ್ಷನ್ಗೆ ನಿಮಗೆ OTP ಬರುತ್ತೆ. OTP ಎಂಟ್ರಿ ಮಾಡಿಕೊಂಡು ನಿಮ್ಮ ಒಂದು ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸ್ತಾ ಇದ್ದೀರಿ. ಆದರೆ ಈಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ 3 ಟೈಮ್ಸ್ ಎರರ್ ಆದರೂ ಪ್ಲಸ್ ಅದ್ರ ಜೊತೆಗೆ ನಿಮಗೆ OTP ಬಂದರೂ ಕೂಡ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರ್ತಾ ಇರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಎರರ್ ಮೆಸೇಜ್ ಬರ್ತಾ ಇರುತ್ತೆ. ಏನಪ್ಪ ಎರರ್ ಮೆಸೇಜ್ ಅಂತಂದಾಗ, ಸಾರಿ OTP ಆಪ್ಷನ್ ಈಸ್ ಓನ್ಲಿ ಫಾರ್ ಲೆಸ್ ದ್ಯಾನ್ 6 ಇಯರ್ಸ್ ಫಾರ್ PHH ಕಾರ್ಡ್ಸ್ ಅಂತ ಬರ್ತಾ ಇದೆ. ಸೊ ಅಂದರೆ ನಿಮ್ಮ ಒಂದು BPL ರೇಷನ್ ಕಾರ್ಡು 6 ವರ್ಷದ ಒಳಗಿದ್ದಾಗ ಮಾತ್ರ ಈ ಒಂದು OTP ಆಪ್ಷನ್ನು ನಿಮಗೆ ಬರುತ್ತೆ. ಇಲ್ಲ ಅಂದರೆ ಬರೋದಿಲ್ಲ. ಅಂದರೆ 6 ವರ್ಷದ ಮೇಲೆ ರೇಷನ್ ಕಾರ್ಡ್ ಏನಾದರೂ ಮಾಡಿಸಿರ್ತೀರಲ್ಲ ಸ್ನೇಹಿತರೆ, ಸೊ ಅಂತಹ ರೇಷನ್ ಕಾರ್ಡ್ಗೆ ಕಂಪಲ್ಸರಿಯಾಗಿ ಬಯೋಮೆಟ್ರಿಕ್ ವೆರಿಫಿಕೇಷನ್ ಆಗಲೇಬೇಕು ಸ್ನೇಹಿತರೆ. ಸೊ ಹಾಗಾದ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ನ ಅರ್ಜಿ ಅಂದರೆ ಕರೆಕ್ಷನ್ನ ಈಸಿಯಾಗಿ ಸಲ್ಲಿಸ್ಕೊಳ್ಬೋದು, ಓಕೆನಾ. ಈಗ ಇದೇ ಒಂದು ಹೊಸದಾಗಿ ಆಗಿರುವಂಥ ಸಮಸ್ಯೆ ಆಗಿದೆ ಸ್ನೇಹಿತರೆ. ಅಂದರೆ ಈಗ ನಾನು 21/5/2024ರಂದು ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡೋದಕ್ಕಾಗಿ ಬಿಟ್ಟಿದ್ರಲ್ಲ, ಸೊ ನಾನು ಒಂದು ರೇಷನ್ ಕಾರ್ಡ್ನ ಕರೆಕ್ಷನ್ನ ಮಾಡೋದಕ್ಕಾಗಿ ಕಂಪ್ಲೀಟಾಗಿ ಮಾಡೋದಕ್ಕಾಗಿ ಆಗಿಲ್ಲ ಸ್ನೇಹಿತರೆ. 4 ರೇಷನ್ ಕಾರ್ಡ್ನಲ್ಲಿ ಕರೆಕ್ಷನ್ನ ಮಾಡೋದಕ್ಕೆ ಹೋಗಿದ್ದೀನಿ. ಆದರೆ ಈ ಥರ ಎರರ್ ಮೆಸೇಜ್ ಬಂದು ಬ್ಯಾಕ್ ಬಂದಿದ್ದೀನಿ ಸ್ನೇಹಿತರೆ. ಈ ಥರ ಬರ್ತಾ ಇದೆ ಎರರು. ಸಾರಿ OTP ಆಪ್ಷನ್ ಈಸ್ ಓನ್ಲಿ ಫಾರ್ ಲೆಸ್ ದ್ಯಾನ್ 6 ಇಯರ್ಸ್ ಫಾರ್ PHH ಕಾರ್ಡ್ಸ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಸೊ ಇದಕ್ಕೆ ಪರಿಹಾರ ಏನು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಓಕೆನಾ.